ಇವತ್ತು ಗೌಡ್ರ ಮನೆಗೆ ಬಂದು ಕೂಡಲೇ ಹೇಳ್ಬೇಕು. ಹುಡುಗರು ಸಾಲ ಸುಟ್ಟಿ ಆಗೈತತ್ತ, ಮಗಳನ್ನ ಕರ್ಯಾಕೆ ಹೋಗತ್ತೆ ಹೇಳ್ಬೇಕಾಗೈತಿ. ಗೌಡ್ರ ಹಾದಿ ನೋಡತ್ತೇನಿ ಇನ್ನೂ ಬರವಾರ ನೋಡು. ಹುಡುಗು ಊರಿಂದ ಬರೋಣ ಹೋಗ ಎಲ್ಲ ಅರ್ಬಿ ಕೊಡಿಸ್ಬೇಕು, ಸ್ವಲ್ಪ ಊರು ಸುತ್ತಿಸ್ಬೇಕು, ಭಾಳ ಕೆಲಸ ಐತಿ. ಒಂದು 15 ದಿನ ಬಾ ಅಂತ ಹೇಳ್ಬೇಕು ಮಗಳಿಗೆ. ಈಗ ಹೆಂಗಿದ್ರು ಖಾಲಿ ಅದೇನಿ, ಎಲ್ಲ ಕೆಲಸ ಮುಗ್ದೈತಿ. ಗಿರ್ಜಿ ಪಾರಕ್ನೂ ಬಂದಿಲ್ಲ. ಮಗಳಿಗೆ ಒಂದಿಟ್ಟು ಫೋನ್ ಮಾಡ್ಯಾರ, ಮಾತಾಡೋಣ. ಹಲೋ ಹಲೋ, ಏನೋ ನೆಟ್ವರ್ಕ್ ಇಶ್ಯೂ ಇರಬೇಕಾ? ಆಕಿ ಮಾತಾಡೋವಾಳ. ಆಕಿಗೆ ನಾ ಮಾತಾಡೋದು ಕೇಳತೈತೋ ಇಲ್ಲೋ ಗೊತ್ತಿಲ್ಲ. ಆಕಿನ ಯಾವಾಗ ಖಾಲಿ ಆಗ್ತಾಳೆ ಅವಾಗ ಹಚ್ಚತಾಳ ಫೋನ್. ಗೌಡ್ರಿ ಯಾಕೆ ಇನ್ನೂ ಬರುವಾರು? ಟೈಮ್ ಅರೆ ಬಾರ ಆಯ್ತು. ಬಾರಕ್ಕೆ ಬರಾವ್ರಿ ಇವ್ರ ಇನ್ನೂ ಯಾಕೆ ಬರಾತಿಲ್ಲ? ಅವ್ರ ಕಡೆ ಒಂದು ಫೋನ್ ಹಚ್ಬೇಕಂದ್ರೆ ಫೋನ್ ಒಂದು ಒಯ್ದಿರಂಗಿಲ್ಲ. ಹೊಲಕ್ಕೆ ಹೋಗುವಾಗ ಇಲ್ಲೇ ಇಟ್ಟು ಹೋಗಿರ್ತಾರೆ. ಅಲ್ಲಿ ಹೊಲ್ದಾಗಿನ ಕೆಲಸಗಾರಗೆ ಹಚ್ಬೇಕಂದ್ರೆ ಅವನ ಕಡೆ ಫೋನ್ ಇಲ್ಲ. ಹೆಂಗೆ ಮಾಡೋದು? ಏನ ಶಾಂತ ಒಬ್ಬಕಿನ ಕೂತಿ? ಅಯ್ಯ ಬರ್ರಿ, ನಿಮ್ದು ಹಾದಿ ಕಾಯತೀನಿ. ಯಾಕ ಶಾಂತ ಏನಾತಂತದ? ಏನಿಲ್ರಿ, ಹುಡುಗರ್ದ ಸಾಲ ಸುಟ್ಟಿ ಆಗೈತಿ. ಮತ್ತು ಮಗಳನ್ನಟ್ಟ ಕರ್ಯಾಕೆ ಹೋಗ್ಬೇಕಾ ಬೆಂಗಳೂರಿಗೆ. ಏ ಶಾಂತ, ಈ ಸರಿ ಅಲ್ಲಿ ಯಾರಿಗೆ ಕರ್ಕೊಂಡ್ ಬಂದ್ಬಿಡತ್ ಹೇಳ. ಅದು ಹೆಂಗೆ ಆದಿತ್ರಿ? ಹಳೆ ಹೆಂಗೆ ಕರ್ಕೊಂಬರ್ತಾರೋ? ನೀವೇ ಕರ್ಕೊಂಡು ಬರೋಗ್ರಿ ಮನೆ ಮಗಳನ್ನ. ನಾನು ಹೊಲ್ದಾಗ ಕೆಲಸ ಅದಾವ ಶಾಂತ, ಈ ಸದ್ಯಕ್ಕಂತೂ ಹೋಗಕ್ಕಾಗಂಗಿಲ್ಲ. ಈ ಶನಿವಾರ ಬಸ್ ಬುಕ್ ಮಾಡಿಸ್ ಮಗನ ಕಡೆ. ಶನಿವಾರ ಕೂತ್ ರವಿವಾರ ಹೋಗ್ತೀನಿ. ಮತ್ತು ರವಿವಾರ ದಿನ ಹೊಳ್ಳಿ ಬರೋದು ಟಿಕೆಟ್ ಬುಕ್ ಮಾಡಿಸ್ಬಿಡ. ಹುಡುಗರ್ನ ಮತ್ತು ಮಗಳನ್ನ ಕರ್ಕೊಂಡು ಬಂದೇ ಬಿಡ್ತೀನಿ. ಆಮೇಲೆ ನನ್ನ ಹೊಲ್ದಾನ ಕೆಲಸ ಆಗ್ತಾವ ಆಮೇಲೆ. ಹ್ಞೂ ಆತ್ರಿ, ಮಗಗೆ ಹೇಳಿ ಗಾಡಿ ಟಿಕೆಟ್ ಬುಕ್ ಮಾಡಿಸ್ನ ಮತ್ತು ಮಗಳನ್ನ ದೌಡು ಕರ್ಕೊಂಬರ್ರಿ. ನನಗೆ ಭಾಳ ಖುಷಿ ಆಯ್ತು ನೋಡ್ರಿ. ಇನ್ನೇನು ಮನ್ಯಾಗ ಅಡಿಗೆ ದಿನ ಒಂದೊಂದು ಸ್ಪೆಷಲ್ಲ ಸ್ಪೆಷಲ್ ಸ್ಪೆಷಲ್ಲ ಸ್ಪೆಷಲ್. ಹೌದ್ರಿ, ಮತ್ತು ಮಗಳ ವರ್ಷಕ್ಕೊಮ್ಮೆ ಸೂಟಿಗೆ ಮನೆಗೆ ಬರ್ತಾಳು, ಮತ್ತು ಸ್ಪೆಷಲ್ ಮಾಡ್ಲಾರ್ದೆ ಇರ್ತೀವನ. ಮಾಡ್ರೂಪ ಮಾಡ್ರಿ, ಸ್ಪೆಷಲ್ ಸ್ಪೆಷಲ್ ಅಡ್ಗೆ ಮಾಡ್ರಿ. ನಾವು ಈ ಸಾರಿ ಜಗ್ಗಿ ಬಡದು ಬಿಡ್ತೀವಿ. ಮತ್ತು ಏನೇನು ಸಂತಿ ಬೇಕು ನೋಡು, ಹುಡುಗರ ಮಗಳ ಎಲ್ಲ ಬರ್ತಾರೆ. ಹಳೆಯ ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ಕೇಳು. ಎಲ್ಲರೂ ಬಂದ್ರೆ ಏನೇನು ಸಂತಿ ಬೇಕು ಮನೆಗೆಲ್ಲ ಹಾಕಿಸ್ಕೊ, ಏನು ಕಮ್ಮಿ ಮಾಡ್ಕೋಬೇಡ್ರಿ. ಅಯ್ಯ, ಇದೆಂತ ಮಾತು ಹೇಳತ್ತೀರಿ ನೀವು? ಇಡೀ ಜೀವನ ಪರ್ಯಂತ ನಾ ಈ ಮನೆ ಸೊಸೆಯಾಗಿ ಬಂದಾಗಿಂತ್ರ, ನಿಮ್ಮ ಹೆಂಡತಿಯಾಗಿ ಬಂದಾಗಿಂತ್ರ ಒಂದು ದಿನ ಏನೂ ಕೊರತೆ ಆಗ್ಲಾರ್ದಂಗೆ ನೋಡ್ಕೊಂಡೇರಿ. ಈಗ ಹೇಳತ್ತೀರಿ ಮಗಳು ಬರತ್ತೇಳಿ ಏನೇನು ಸಂತಿ ಬೇಕು ಹಾಕಿಸ್ಕೋತ. ಮಗಳ ಮೇಲೆ ನೋಡಿ ಎಷ್ಟು ಪ್ರೀತಿ. ಹೌದು, ಮತ್ತು ಮಗಳು ಬರತ್ತೇಳ ಅಂದ್ರೆ ನನಗೂ ಖುಷಿನಲ್ಲ ಶಾಂತ. ಏನ್ರಿ ಇವತ್ತು ಮಗಳು ಬರತ್ತೇಳತ್ ಹೇಳಿದ ಕೂಡಲೇ ಏನು ಖುಷಿ ನಿಮಗೆ? ಇರುದ ಒಂದು ಹೆಣ್ಣು ಮಗಳು ನನಗೆ, ಅಕ್ಕಿ ಸೂಟಿ ಬರತ್ತೇಳ ಮತ್ತು ನನಗೆ ಖುಷಿ ಆಗಬೇಕಲ್ಲ ಶಾಂತ. ಈ ಸಾರಿ ಮಗಳು ಬಂದಾಗ ಹುಡುಗರಿಗೆ ಹೆಣ್ಣು ನೋಡಕಟ್ಟು ಹೋಗಿ ಬರೋಣ್ರಿ. ನೋಡ್ರಿ, ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರ್ಯಾರು ಚಲೋ ಹುಡುಗಿ ಅದು ಇದ್ರೆ ಹೇಳ್ರಿ. ಅಂದ್ರೆ ನಿಮ್ದು ಫ್ರೆಂಡ್ಸ್ ಮಕ್ಕಳು ಅದು ಯಾರ್ಯಾರಿಗೆ ಚಲೋ ಕಲ್ತಾರೋದು ಇದ್ರೆ ಹೇಳ್ರಿ. ನಮ್ಮ 2 ಹುಡುಗರಿಗೆ ನೋಡಕ್ಕೆ ಬರ್ತೈತೆ ಹೆಣ್ಣು. ಹ್ಞೂ ಶಾಂತ, ಈ ಸಾರಿ ಎಲ್ಲರೂ ಸೂಟಿಗೆ ಬಂದಿರ್ತಾರಲ್ಲ ದೋಸ್ತರು, ಈ ಸಾರಿ ಸೂಟಿಗೆ ಬರೋರು ಅದಾರು. ನೋಡು ಮಾತಾಡ್ತೇನೆ ನಾನು ಅವ್ರ ಜೊತೆ. ಹೆಂಗಿದ್ರು ಮಗಳು ಬಂದಿರ್ತಾಳೆ ಸೂಟಿಗೆ. ಇವು 2 ಹುಡುಗರದು ಮುಹೂರ್ತಾರೆ ಮಾಡೋನು, ಹೆಣ್ಣು ನೋಡು ಕಾರ್ಯದ ಮುಹೂರ್ತ ಮಾಡಿಬಿಡೋನು ಈ ಸಾರಿ. ಹ್ಞೂ ಆತಳ ಶಾಂತ. ಬರೋ ಟೈಮ್ಗೆ ಬಂದು ನೋಡು ಸೋಮುನು. ಏನಾಯ್ತಮ್ಮ? ಏನಿಲ್ಲಪ್ಪ, ನಿಮ್ಮ ಅಕ್ಕನ ಕರ್ಯಾಕ ನಿಮ್ಮ ಅಪ್ಪ ಬೆಂಗಳೂರಿಗೆ ಹೋಗೋರದಾರ. ಅದಕ್ಕೆ ಗಾಡಿದ ಟಿಕೆಟ್ ಬುಕ್ ಮಾಡಸವ್ರದ ಅವ್ರ ಹೆಸರಲ್ಲೇ ಶುಕ್ರವಾರ ಇಲ್ಲಿಂತ್ರ ಬಿಡೋದು ಇವ್ರದ್ದು ಟಿಕೆಟ್ ಬುಕ್ ಮಾಡಿಸು, ಇಲ್ಲ ಶನಿವಾರರೇ ಬುಕ್ ಮಾಡು. ವಾಪಸ್ ಬರೋದ ರವಿವಾರ ದಿನ ಸಂಜೆಗೆ. ಅಂದ್ರೆ ನಿಮ್ಮ ಮಾಮನ ಮನ್ಯಾಗ ಇರ್ತಾನೋ, ಅಕ್ಕನದು ಬಸ್ ಸ್ಟಾಪ್ ಮಟ್ಟ ಬಿಡಾಕೆ ಬರ್ತಾನೋ. ಸೊ ರವಿವಾರ ದಿನ ಹುಡುಗರ್ದ, ನಿಮ್ಮ ಅಕ್ಕಂದ, ನಿಮ್ಮ ಅಪ್ಪಂದ ಎಲ್ಲರದ್ದು ಟಿಕೆಟ್ ಬುಕ್ ಮಾಡು. ಈ ಸಾರಿ ಬಸ್ ಟಿಕೆಟ್ ಬುಕ್ ಮಾಡು, ಎಲ್ಲರೂ ಕೂಡಿ ಬರ್ವಾರಕ್ಕೆ. ಹ್ಞೂ ಆತಮ್ಮ, ಟಿಕೆಟ್ ಬುಕ್ ಮಾಡ್ತೀನಿ. ನಿಮ್ಮ ತಮ್ಮ ಎಲ್ಲದನಪ್ಪ? ಅವಂದ ಪ್ಯಾಟೆಗೆ ಏನೋ ಕೆಲಸ ಐತಂದು ಹೋಗ್ಯಾನ, ಬರ್ತಾನಳಮ್ಮ. ಈ ಸಾರಿ ನಿಮ್ಮ ಅಕ್ಕ ಬಂದಾಗ ಆಕಿನ ಒಂದು ಸ್ವಲ್ಪ ಎಲ್ಲ ಕಡೆ ಕರ್ಕೊಂಡು ತಿರ್ಗಾಡ್ರಿಪ್ಪ. ನೋಡ್ರಿಪ್ಪ, ಆಕಿಗೆ ಏನೇನು ಬೇಕೆಲ್ಲ ಕೊಡೋಸ್ರಿ. ಆಕಿಗೆ ಏನೂ ಇಲ್ಲ ನಾಕೆ ಹೋಗ್ಬೇಡ್ರಿ. ಇದಕ್ಕೆ ಒಬ್ಬಕ್ಕೆ ಮಗಳದಾಳ ನನಗೆ. ಹ್ಞೂ ಆತು ಬೇಯವ್ವ. ಆಕಿ ನಿನಗಷ್ಟ ಮಗಳಲ್ಲ, ನನಗೆ ಅಕ್ಕನೂ ಹೌದು. ನಾವೆಲ್ಲ ನೋಡ್ಕೋತೀವಿ, ನೀ ಏನು ತಲೆ ಕೆಡಿಸ್ಕೊಡ್ಬ್ಯಾಡ ಬೇ. ಹ್ಞೂ ಆತಳಪ್ಪ. ನಂದು ಬಸ್ ಟಿಕೆಟ್ ಬುಕ್ ಮಾಡಿಬಿಡಪ್ಪ ಇನ್ನು. ಹ್ಞೂ ಅಪ್ಪ, ಮಾಡ್ತೀನಿ. ಏನು ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ನಡೆಸೇರಿ? ಏನಿಲ್ಲಪ್ಪ, ನಿಮ್ಮ ಅಕ್ಕನ ಕರ್ಯಾಕೆ ಹೋಗೋದಾ ಮಾತಾಡತ್ತಿದ್ದೀವಿ ನೋಡು. ನೋಡಿಪ್ಪ, ಈ ಸಾರಿ ನಿಮ್ದು ಹೆಣ್ಣು ನೋಡಕ್ಕೆ ಸ್ಟಾರ್ಟ್ ಮಾಡಾರದೀವಿ. ಮತ್ತು ನೀವು ಯಾರಿಗಾರ ಲವ್ ಗಿವ್ ಮಾಡಿದ್ರ ಈಗ ಹೇಳ್ಬಿಡ್ರಿ. ಇಲ್ಲಪ್ಪ, ಹಾಗೇನಿಲ್ಲ. ಇಲ್ಲ ತಮ್ಮ, ಏನಾರು ಇದ್ರೆ ಹೇಳ್ರಿ, ಮುಚ್ಚು ಮರಿ ಮಾಡಬೇಡ್ರಿ. ಇಲ್ಲಪ್ಪ, ಆ ಥರ ಏನೂ ಇಲ್ಲ ಅಪ್ಪ. ಚೇತು, ನಿಂದ ಏನಾರ ಯಾವ್ದಾರ ಹುಡುಗಿದು ಇದ್ರೆ ಹೇಳ್ಬಿಡಪ್ಪ. ಮತ್ತು ಇಲ್ಲ ಅಮ್ಮ, ಆ ಥರ ಏನಿಲ್ಲ. ಏನಾರು ಇದ್ರೆ ಈಗ ಹೇಳ್ಬಿಡ್ರಿಪ್ಪ. ಅಯ್ಯ ಬೀಡ್ರಿ, ಹುಡುಗ ಏನಿಲ್ಲ ತಾವು ಎಷ್ಟು ಕಿಟಿ ಮಾಡತ್ತೀರಿ ಅವ್ರಿಗೆ. ಇದ್ರೆ ಹೇಳ್ತಿದ್ದು, ನನ್ನ ಮಕ್ಳು ಹಂಗಲ್ರಿ. ನಿನ್ನ ಮಕ್ಕಳು ಅಷ್ಟ ಅಲ್ಲಲೇ, ಅವು ನನ್ನ ಮಕ್ಕಳು ಹೌದು. ಅದಕ್ಕೆ ಈಗ 4 ಮಂದಿಯಾಗನ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಳತ್ತೇನಿ.
ಊರ್ ಮಂದಿ ಮುಂದೆ ಮಾನ ಹೋಗಬಾರ್ದತ್ತ. ಹ್ಞೂ ಆತಳ್ರಿ ಅವು ಹುಡುಗು ಏನಿಲ್ಲ ಅಂದಲ್ಲ ಬಗೆಹರಿಸ್ರಿ ಬ್ಯಾರೆ ಏನಾರೇ ಮಾತಾಡ್ರಿ. ಚೇತು ನಿಮ್ಮ ಅಕ್ಕ ಬಂದ ನಿಮ್ಮ ಅಕ್ಕನ ಜೊತೆ ಭಾಳ ಜಗಳಾಡಬೇಡ ಚಂದಂಗೆ ನಕ್ಕೋತ ಇರ. ಹ್ಞೂ ಅಮ್ಮ. ನಡೀರಿ ನೀವಿಬ್ರು ರೂಮ್ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಊಟಕ್ಕೆ ಬರ್ರಿ. ಸರಿ ಅಮ್ಮ. ಏನ್ರಿ ನಿಮ್ಮ ಹುಡುಗರಿಗೆ ಕೇಳಿದೆ ಕೇಳಿ ಏನು ಇಲ್ಲಲೇ ಶಾಂತ ನಿಂಗೆ ಗೊತ್ತಾಗೋದಿಲ್ಲ. ಅವ ಅಪ್ಪ ಕೇಳಿದಾಗ ಇವು ಹೇಳಂಗಿಲ್ಲ. ಆಮೇಲೆ ಹುಡುಗಿನ ನೋಡಿ ಫಿಕ್ಸ್ ಮಾಡೋಣ. ಇನ್ನೊಂದು ಹುಡುಗಿನ ಕರ್ಕೊಂಡು ಓಡ್ ಹೋದ್ರೆ ಏನು ಮಾಡೋದು? ಈ ಊರಾಗಿಂತಪ್ಪ ಎಷ್ಟು ಮಂದಿದ ಪ್ರಾಬ್ಲಮ್ ಆಗತೈತಿ ನೋಡಿ ಇಲ್ಲೋ. ಎಲ್ಲ ಹುಡುಗರು ಎಲ್ಲ ಮಕ್ಕಳು ಹಂಗೆ ಇರಂಗಿಲ್ಲ ರೀ, ನೀವು ಹಂಗೆ ವಿಚಾರ ಮಾಡಬೇಡ್ರಿ. ಹ್ಞೂ ಶಾಂತ, ನನ್ನ ಮಕ್ಕಳ ಮೇಲೆ ನಂಗೂ ನಂಬಿಕೆ ಐತಿ. ಕೇಳುವಾಗ ಒಂದು ಮಾತು ಎಕ್ಸ್ಟ್ರಾ ಬಿಗಿ ಮಾಡಿ ಕೇಳಿದ್ರೆ ಏನಾಯ್ತು? ಯಾಕೆ ಇವತ್ತು ನಿಮ್ಮ ಗೆಳತಿಯರು ಬಂದೇ ಇಲ್ಲ? ಅವ್ರ ತಗದೆಲ್ಲ ಮಗ್ಯಾನ ಬರೋರು ಅವರು ಈ ಸಾರಿ ಎಲ್ಲ ಅವ್ರ ಮಕ್ಕಳಿಗೆ ಹೆಣ್ಣು ನೋಡೋದು ವಿಚಾರ ಮಾಡತ್ತಾರು. ಎಲ್ಲರೂ ಹೆಣ್ಣು ನೋಡತ್ತೀವಿ ನೋಡಿ ಈ ಸಾರಿ ಅಂತೂ. ಓಹೋ ಹೋ ಹೋ ಹೋ, ಹಂಗಾದ್ರೆ ಎಲ್ಲ ಗೆಳತಿಯರ ಮಕ್ಕಳದು ಒಮ್ಮೆ ಮದುವೆ ಮನಗಂಡ ಶಾಪಿಂಗ್ ಮತ್ತು ನಿಮ್ದು? ಎಲ್ಲರೂ ಒಮ್ಮೆ ಹೆಣ್ಣು ನೋಡತ್ತೀವಿ ಅದ ಎಲ್ಲರದು ಒಮ್ಮೆ ಮದುವೆ ಆಗ್ಬೇಕಲ್ಲ. ಒಬ್ರಿಗೆ ಫಾಸ್ಟ್ ಹೆಣ್ಣು ಸಿಗ್ತೈತಿ, ಒಬ್ರಿಗೆ ಲೇಟ್ ಮಾಡಿ ಹೆಣ್ಣು ಸಿಗ್ತೈತಿ. ಹಂಗೆ ತಂದು ಎಲ್ಲರದು ಅಂತೂ ಒಮ್ಮೆ ಮದುವೆ ಆಗಂಗಿಲ್ಲ ರೀ. ಅಲ್ಲೆಲ್ಲ ಶಾಂತ, ಏನೋ ಸ್ಕೆಚ್ ಹಾಕಿ ಸೀರೆ ಎಕ್ಸ್ಟ್ರಾ ತಗೋಬೇಕಂತ ಸ್ಕೆಚ್ ಹಾಕಿದಂಗೆ ಅನ್ಸಾತೈತಿ ನೋಡ. ನಿಮ್ದರೆ ಬರೀ ಇದಾತ್ ನೋಡ್ರಿ. ಹ್ಞೂ ಆತು ನಡಿ, ನಮಗೆ ಊಟಕ್ಕೆ ಹಚ್ಕೊಡ್ಬಾ. ಇವತ್ತೇನು ಮಾಡಿಲ್ಲ ಊಟಕ್ಕೆ? ಇವತ್ತೇನು ಸ್ಪೆಷಲ್ ಮಾಡಿಲ್ರಿ. ಇವತ್ತು ಅದ ಕಾರ್ಬೇಳಿ ರೊಟ್ಟಿ ಬದ್ನಿಕಾಯಿ ರೈಸ ಮಾಡೇನು ನೋಡ್ರಿ. ಆತಳ್ವಾ, ಅದು ಹಚ್ಕೊಡ್ಬಾ ನಮಗೆ. ಮಗಳು ಬಂದಾಗ ಶಾಪಿಂಗ್ ಹೋಗಕ್ಕೆ ಒಂದಿಟ್ಟು ರೊಕ್ಕ ಬೇಕ್ರಿ. ಮತ್ತು ಎಷ್ಟು ಬೇಕು ಶಾಂತ? ಈಗ ಅನ್ಕೊಂಬಟ ಒಂದು 10,000 ಕೈಯಾಗ ಕೊಟ್ಟಿರ್ರಿ. ಮತ್ತು ಬೇಕಾದ್ರೆ ಕೇಳ್ತಾನೆ. ಆತ ಮಗಳು ಬನ್ನಿ, ನೀವು ಶಾಪಿಂಗ್ ಅದು ಹೋಗುವಾಗ ಕೊಡ್ತಾನೆ. ಮತ್ತು ಎಕ್ಸ್ಟ್ರಾ ಬೇಕಾದ್ರೆ ಹೇಳಿ ಕೊಡ್ತಾನೆ. ಒಟ್ಟು ಮಗಳಿಗೆ ಏನು ಕಮ್ಮಿ ಮಾಡಬೇಡ. ಮತ್ತು ನೀನು ಎಲ್ಲ ಥರ ತಗೋ. ಆಕಿಗೇನ ಖಾರಾದು ಬೇಕನ್ನೋ ಕೇಳು, ಖಾರಾದು ಪುಟ್ಟಿಶ ಇಲ್ಲಿಂದ ತನಕ ಕೊಟ್ಟು ಕಳಿಸ್ಬಿಡಕ್ಕೆ. ಹ್ಞೂ ಆತ್ರಿ, ಕೇಳಿ ಖಾರದು ಕುಟ್ಟಿಸೋದೆಲ್ಲ ವ್ಯವಸ್ಥೆ ಮಾಡ್ತೀನಿ ನೋಡ್ರಿ. ನಾ ಬರ್ರಿ ಊಟಕ್ಕೆ. ಏ ಸೋಮು, ಚೇತು, ಊಟಕ್ಕೆ ಬರ್ರಿಪ್ಪ. ಯಾರು ಹೊಸದಾಗಿ ವಿಡಿಯೋಸ್ ನೋಡತ್ತೀರಿ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇನ್ನೂ ಹೊಸ ಹೊಸ ವಿಡಿಯೋಸ್ಗಳ್ನ ಹಾಕ್ತಾನೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮಗೆ ಪ್ರೋತ್ಸಾಹ ಮಾಡಿರಿ.